ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ರೀಸೆಂಟಾಗಿ ನಾವು ಪೆಟ್ ಫೆಡ್ ಅಂತ ಒಂದು ಇಂಡಿಯಾಸ್ ಲಾರ್ಜೆಸ್ಟ್ ಪೆಟ್ ಫೆಸ್ಟಿವಲ್ ಹೋಗಿದ್ವಿ. ನಮ್ಮ ಬ್ಲೂ ಕರ್ಕೊಂಡ್ಬಿಟ್ಟು. ಸೊ ಗುಡೀಸ್ ಅಂತ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೋ ಏನೇನು ಬಿಟ್ಟಿದ್ದಾರೋ ಗೊತ್ತಿಲ್ಲ. ಎಷ್ಟೊಂದಿದ್ವು, ಎಷ್ಟೊಂದು ಇನ್ನೂ ಎಲ್ಲೋ ಬಿದ್ದಿದ್ದಾವೆ, ಎಲ್ಲಿದ್ದಾವೆ ಗೊತ್ತಿಲ್ಲ. ಸೊ ಇದಕ್ಕೆ ಇದೆ ಸೋಂಬೇರಿ. ಇದಕ್ಕಂತಲೇ ಕೊಟ್ಟಿರೋದು ಅದೆಲ್ಲ ಇದೆ ನೋಡಿ. ಅದು ಕಾರ್ಡ್ ಕೊಟ್ಟಿದ್ದು ಇಲ್ಲೇ. ಇದು ಬೆಂಗಳೂರು ಜಯಮಹಲ್ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಇತ್ತು. ಯಾವಾಗ 7th and 8th ಇತ್ತು. ಆಕ್ಚುಲಿ ಇರಬೇಕಾಗಿದ್ದು November 23rd ಮತ್ತು 24th, ಬಟ್ ಪೋಸ್ಟ್ಪೋನ್ ಆಗಿ 7th and 8th ಇತ್ತು. ಓಕೆ, ಅಲ್ಲಿ ಏನೇನೋ ಕೊಟ್ಟಿದ್ದಾರೆ, ಏನೇನೋ ಇದೆ. ಸೊ ಇಷ್ಟೊಂದೆಲ್ಲ ಇದೆ. ಓಕೆ, ಇನ್ನೊಂದೆಷ್ಟಿದ್ದು ಅಲ್ಲಿ ಇದ್ದಾವೆ. ಮೇಜರ್ ಇರೋದೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಸೊ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಫಸ್ಟ್ ನಾನು ಕಡಲಿಂದ ಸ್ಟಾರ್ಟ್ ಮಾಡ್ತೀನಿ. ಇದೇನಾಯ್ತು ಅಂತ ಹೇಳಿದ್ರೆ, ರ್ಯಾಂಡಮ್ ಆಗಿ ಕಾಂಪ್ಲಿಮೆಂಟ್ರಿ ಕೊಡ್ತಿದ್ರು. ಸೊ ಯಾರ್ಯಾರು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಮತ್ತು ಪೆಟ್ ಆ್ಯಡ್ ಮಾಡಿರ್ಬೇಕು ಅವ್ರ ಆ್ಯಪಲ್ಲಿ, ಮತ್ತು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ತಿರ್ಬೇಕು. ಸೊ ಅದು 3 ಇತ್ತು, ಅದು ನಂಗೆ ಕೊಟ್ಟವ್ರು. ಸೊ ಅದರಲ್ಲಿದ್ದು ವೆಟ್ ವೈಪ್ಸ್ ಅಂತ, ವೆಟ್ ವೈಪ್ಸ್ ಥರ ಇದೆ, ಅದು ಕೊಟ್ಟಿದ್ದಾರೆ. ಮತ್ತು ಇದು ರೋಪ್ ಬಾಲ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಇದೊಂದು ಟಾಯ್ ಕೊಟ್ಟಿದ್ದಾರೆ, 2 ಟಾಯ್. ಆಮೇಲೆ ನೀರಿನ ಬಾಟ್ಲ್ ಕೊಟ್ಟಿದ್ದಾರೆ, ನೀರಡಿಕೆ ಆದರೆ ಕುಡಿಸ್ರಿ ಅಂತೇಳಿ. ಆಮೇಲೆ ಇದೇನು, ಪೆಡಿಗ್ರಿ ಟೈಪ್. ಸೊ ಫಿಡಲ್ ಅಂತ ಹೇಳಿ ಅಡಲ್ಟ್ಸ್ ಡಾಗಿಗೆ 1 to 7 years ಅಂತ ಮೆನ್ಷನ್ ಮಾಡಿದ್ದಾರೆ. ಇಟ್ಸ್ ಡಾಗ್ ಫುಡ್. ಓಕೆ, ಆಮೇಲೆ ಇನ್ನೊಂದು ಸ್ಪೆಷಲ್ ಆಗಿರೋದು ಇದು ನೋಡಿ, ಕಡಲ್ ಅಂತ ಹೇಳಿ. ಓಕೆ, ಇದೊಂದು ಪಿನ್ ಶರ್ಟಲ್ಲಿ ಹಾಕೋಬಹುದು. ಮತ್ತಿದು ಬ್ಲೂದು ಆರ್ಟಿಸ್ಟ್ ಡ್ರಾಯಿಂಗ್ ಮಾಡಿದ್ದಾರೆ. ಹೇಗಿದೆ? ಚೆನ್ನಾಗಿದೆಯಾ? ಸಿ, ಹೌ ಇಸ್ ದಿಸ್? ಹ್ಯಾಂಡ್ ಪೇಂಟೆಡ್ ಅಟ್ ದ ಸೇಮ್ ಸ್ಪಾಟ್, ಅಲ್ಲೇ ಮಾಡಿದ್ದು. ಗುಡ್ಡಗೆ ನೋಡ್ಬಿಟ್ಟು. ಒಂದು ನಿಮಿಷ. ಬೈಲ್ ಸೇಮ್ ಗುಡ್ಡು ಥರನೇ ಇದ್ದಾಳ? ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಕಡಲ್. ಓಕೆ, ಕಡಲ್. ನೆಕ್ಸ್ಟ್ ರೆಡ್ ತಗೊಳ್ಳೋಣ. ರೆಡ್ ಬೇಪಾರ್ ಅಂತೇಳಿ. ಸೊ ಇವ್ರದ್ದು ಪೆಟ್ ಕೇರ್ ಪಾರ್ಟ್ನರ್, ಆಕ್ಸೆಸರೀಸು ಅದೆಲ್ಲ ಕೊಡ್ತಾರೆ. ಏನೇನು ಕೊಡ್ತಾರೆ, ಇಷ್ಟು ದೊಡ್ಡದಾಗಿರೋದು ಬುಕ್ಲೆಟ್ ಬೇರೆ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಕ್ಯಾಟಲಾಗ್ ಅಂತೆ. ಕರೆಕ್ಟ್. ಇವರು ಸಪ್ಲಿಮೆಂಟ್ಸ್ ಕೊಡ್ತಾರೆ. ಸೊ ಫಾರ್ ಡಾಗ್, ಬೋನ್ ಬಿಲ್ಡರ್, ಆಮೇಲೆ ಐ ಕ್ಲೀನರ್, ಇಯರ್ ಕ್ಲೀನರ್, ಟಿಕ್ ಅವೇ. ಪೆಟ್ ಡಾಗ್ ಅಷ್ಟೇ ಅಲ್ಲ, ಕ್ಯಾಟಿಗೂ ಕೊಡ್ತಾರೆ ಇವ್ರು. ಕ್ಯಾಟ್ಸ್ ಪ್ರಾಡಕ್ಟ್ಸು ಇದಾವೆ ಇವ್ರ ಹತ್ರ. ಸೊ ಶಾಂಪೂ ಆಯಿತು, ಶಾಂಪೂ. ಆ್ಯಂಡ್ ಇದು ಶಾಂಪೂ, ಪಪ್ಪಿ ಶಾಂಪೂ. ಇದು ಟೀ ಟ್ರಾಯಲ್. ಸೊ ಈ ಥರ ಮಲ್ಟಿಪಲ್ ಪ್ರಾಡಕ್ಟ್ಸ್ ಇದ್ದಾವೆ. ಸೊ ದಿಸ್ ಇಸ್ ದಟ್ ಬ್ರ್ಯಾಂಡ್. ಸೊ ಇದರಲ್ಲಿ ಡೈರಿ ಕೊಟ್ಟಿದ್ದಾರೆ. ಡೈರಿ ಅದಕ್ಕೆ ಕೊಟ್ಟಿದ್ದಾರೆ ಗೊತ್ತಾಗಿಲ್ಲ. ಓಕೆ, ಅದ್ರ ಜೊತೆ ಅಂಬ್ರೆಲಾ ಕೊಟ್ಟಿದ್ದಾರೆ. ಮಳೆ ಬಂದರೆ ಇಟ್ಕೊಳ್ಳಿ ಗುಡ್ಡುಗೆ ಅಂತೇಳಿ. ಇಷ್ಟೇ. ಪೆನ್ ಏನೋ ಕೊಟ್ಟಿರಬೇಕು. ಪೆನ್ ಎಲ್ಲೋ ಇಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ, ಪೆನ್ ಬೇಕು ಅಂತ ಹೇಳಿ. ಸೊ ದಿಸ್ ಇಸ್ ಬೇಪಾರ್. ಓಕೆ, ಡನ್. ನೆಕ್ಸ್ಟ್ ಯಾವುದು? ಇರ್ಲಿ, ಪರವಾಗಿಲ್ಲ, ಪೆನ್ ಇಟ್ಕೊಂಡು. ಗೊತ್ತು, ನಮ್ಮ ಮನೇಲಿ ಪೆನ್ನು ಸಿಕ್ಕರೆ ಸಾಕು, ಎತ್ಕೊಂಡು ಬಿಡ್ತಾರೆ. ಅದಕ್ಕೆ ನಾ ಪೆನ್ ಎಲ್ಲೂ ಇಡಲ್ಲ. ನೋಡಿ, ರೆಡ್ ಪೆನ್ ಕೊಟ್ಟಿದ್ದಾರೆ. ಓಕೆ, ಇದು
ಜಸ್ಟ್ ಡಾಗ್ಸ್ ಅಂತ. ಅವರು ಗೋಬಲ್ ಜೆಂಟ್ಲಿ ಕುಕ್ಡ್ ಫ್ರೆಶ್ ಚಿಕನ್, ಲೈಕ್ ಡೈರೆಕ್ಟ್ ಸರ್ ಫುಡ್ ಇದು. ಸೊ ಪ್ಯಾಕ್ಡ್ ಇದೆ ಇದರಲ್ಲಿ. ಯಾ, ಸೊ ಅರೌಂಡ್ 300 ಗ್ರಾಮ್ಸ್ ಇದೆ. 300 ಗ್ರಾಮ್ಸ್ ಜಸ್ಟ್ ಡೈರೆಕ್ಟ್ ಸರ್ವ್ ಮಾಡೋದು. ಅದ್ರ ಜೊತೆ ಇದೊಂದು ಗುಡ್ಡೀಸ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ಹ್ಯಾಂಗಿಂಗ್, ವಾಲ್ ಹ್ಯಾಂಗಿಂಗ್ ತರ ಎರಡು. ಯಾವ ಕಲರ್ ಇಷ್ಟ ಆಯ್ತು? ನಂಗಂತೂ ಇದೆ ಬ್ಲೂ. ಓಕೆ, ದೆನ್ ಸೊ ದಿಸ್ ಈಸ್ ಆಲ್ ಅಬೌಟ್ ಜಸ್ಟ್ ಡಾಗ್ಸ್. ಓಕೆ, ಸೊ ಯಾ, ದಟ್ ಈಸ್ ಓವರ್. ನೆಕ್ಸ್ಟ್, ಸೊ ಇದು ಕಾರ್ನಿವೆಲ್. ಓಕೆ, ಇದರಲ್ಲಿ ಏನು ಕೊಟ್ಟಿದ್ದಾರೆ? ಡೆಂಟಲ್ ಸ್ಟಿಕ್ಸ್. ಓಕೆ ಓಕೆ, ಆಮೇಲೆ ಸೂಪರ್ ಫುಡ್ಸ್ ಅಂತ ಡಾಗಿಗೆ. ಇದು ಸೇಮ್ ಸೂಪರ್ ಫುಡ್. ಓಕೆ, ಸಮ್ ಕೂಪನ್ ಕೊಟ್ಟಿದ್ದಾರೆ. ಶಾಪ್ ಮಾಡಿದರೆ 10% ಆಫ್ ಆಗುತ್ತಂತೆ. ಹಿಂದೇನೋ ಬರೆದಿದ್ದಾರೆ. ಸೊ ಐ ಡೋಂಟ್ ನೋ, ಯಾ, ಸಮ್ ಮೆಸೇಜ್ ಟು ಪೆಟ್ ಪೇರೆಂಟ್. ಓಕೆ, ಮತ್ತೆ ದಿಸ್ ಈಸ್ ದೇರ್ ಪ್ರಾಡಕ್ಟ್ಸ್. ಓಕೆ, ದಿಸ್ ಈಸ್ ದ ಪ್ರಾಡಕ್ಟ್ಸ್. ಮತ್ತು ಆ ಪ್ರಾಡಕ್ಟ್ಸಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದೇ ಕಾರ್ನಿವೆಲ್. ನೆಕ್ಸ್ಟ್, ಇದು ಲಾಸ್ಟಿಗೆ ತೊಗೊಳ್ಳೋಣ, ತುಂಬ ಇದೆ ಇದ್ರೆ. ನೆಕ್ಸ್ಟ್ ವಿಲ್ ಗೋ ಫಾರ್ ಸೂಪರ್ ಟ್ರೆಡ್. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಇಲ್ಲಿ ನೋಡಿ, ಏನು ಗೆಸ್ ಮಾಡಿ ಇದು? ಅದೇ ನಮ್ಮ ಬ್ಲೂ ಇದ್ದಾಳಲ್ಲ, ಅವಳದು ಫುಟ್ ಪ್ರಿಂಟ್, ಪಾ ಪ್ರಿಂಟ್. ಆದರೆ ಏನು ಕರೆಕ್ಟಾಗಿ ಇಟ್ಟಿಲ್ಲ ಅವಳು. 2-3 ಸತಿ ಆಯಿತು ಇಟ್ಸ್ಬೇಕಾಯ್ತು. ಸೋಂಬೇರಿ ಅವಳು, ಏನು ಮಾಡೋಕ್ಕಾಗಲ್ಲ. ಅವ್ರದ್ದು ಇದು ಹೆನ್ಲೋ ಅಂತ ಅವ್ರದ್ದೇ. ಸೊ ಇಟ್ಸ್ ಚಿಕನ್ ಆ್ಯಂಡ್ ಎಗ್, ವಾಟ್ ಈಸ್ ದಿಸ್, ಪೆಡಿಗ್ರಿ ಥರ. ಓಕೆ, ಇದು ಒಂದೆರಡು ಇತ್ತು. ಆಮೇಲೆ ಇದೆ, ಇವಳೆ ನನ್ನ ಹೆಂಡತಿ. ನಾನೇ ಚೆನ್ನಾಗಿದ್ದೀನಲ್ಲ, ಹೌದು. ಈ ಫೋಟೋ ತೆಕ್ಕೊಟ್ರು ಫ್ರೀಯಾಗಿ. ಆಮೇಲೆ ಇದೆ, ಅದೇ ಗೂಬೆ. ಇದು ಒಳ್ಳೆ ಪಾಪ ಥರ ಇದ್ದಾಳೆ, ಬಟ್ ಹಂಗಿಲ್ಲ. ಓಕೆ, ಇದೊಂದು ಫೋಟೋ ಫ್ರೀಯಾಗಿ, 2 ಫೋಟೋಸ್ ಫ್ರೀ ಕೊಟ್ಟರು. ಅಲ್ಲೇ ಪ್ರಿಂಟ್ ಮಾಡಿ ಅಲ್ಲೇ ಕೊಟ್ಬಿಡ್ತಾರೆ ಟಕ್ ಅಂತ. ಸೊ ಇದೆ ಸೂಪರ್ ಟ್ರೈಲ್ಸ್ ಅವ್ರದ್ದು ಪ್ರಾಡಕ್ಟ್ ಇದೆ, ಹೆನ್ಲೋ. ಓಕೆ, ಸೊ ಇಲ್ಲಿದೆ ನೋಡಿ, ಬೈ ಹೆನ್ಲೋ ಪ್ರಾಡಕ್ಟ್ಸ್ ಅಟ್ ಸೂಪರ್ ಟ್ರೈಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಬ್ಯಾಗ್ ಸಖತ್ತಾಗಿದೆ. ಎಲ್ಲಾರ ಮಾರ್ಕೆಟ್ ಹೋಗ್ತಾ ಇಲ್ಲ, ಸುಮ್ಮನೆ ಹಂಗೆ ಹಾಕೊಂಡು ಹೋಗ್ಬೋದು. ನೆಕ್ಸ್ಟ್ ಇದಕ್ಕೆ ಹೋಗೋಣ, ಬೌಲರ್ಸ್. ಬ್ಯಾಗ್ ಕಲರಿಂಗ್ ಇಷ್ಟ ಆಯಿತು. ಇದು ಅವ್ರದ್ದು ಪ್ರಾಡಕ್ಟ್ಸ್, ನ್ಯೂಟ್ರಿಮ್ಯಾಕ್ಸ್ ಅಂತ ಹೇಳಿ ಇದೆ. ಇಲ್ಲಿದೆ ನೋಡಿ, ಫಸ್ಟ್ ಪೇಜ್ ನೋಡ್ಬಿಡಿ. ನನ್ನ ಮುಖ ಕಾಣ್ತಿದೆಯಾ? ಇದು ಅಡಲ್ಟಿಗೆ, ಇದು ಪಪ್ಪಿ, ಇದು ಅಡಲ್ಟ್, ಅಷ್ಟೇ, ಎರಡೇ ಇರೋದು. ಓಕೆ, ಸೊ ಇವ್ರದ್ದು ಬ್ರೌಚರ್, ಇದು ಪ್ರಾಡಕ್ಟ್ ಬ್ರೌಚರ್. ಆಮೇಲೆ ಎಸ್, ಇದೇನೋ ಕೊಟ್ಟಿದ್ದಾರೆ, ಟ್ರೀಟ್ಸ್. ಇದು ಟ್ರೀಟ್ಸ್ ಕೊಟ್ಟಿದ್ದಾರೆ, ಟ್ರೀಟ್ಸ್ ಬ್ರೌಚರ್ ಏನೇನಿದೆ ಅಂತ ಹೇಳಿ. ಯುವರ್ ಪ್ರಾಡಕ್ಟ್ ಲೈನ್, ಕ್ಯಾನನ್ ಚಾಂಪಿಯನ್ಸ್ ಅಂತ ಏನೋ ಇದೆ. ಏನೋ ಸ್ಕ್ಯಾನ್ ಮಾಡಕ್ಕೆ ಕೊಟ್ಟಿದ್ದಾರೆ, ಗೊತ್ತಿಲ್ಲ, ನೋಡಿಲ್ಲ. ಇದೇ 2 ಪ್ರಾಡಕ್ಟ್ಸ್ ಅವ್ರದ್ದು, ನ್ಯೂಟ್ರಿಮ್ಯಾಕ್ಸ್. ಇದು ಪಪ್ಪೀಸು, ಇದು ಅಡಲ್ಟ್ ಅಲ್ವಾ? ಎಸ್, ಪಪ್ಪೀಸ್, ಅಡಲ್ಟ್. ನಿಮ್ದು ಯಾವ್ದು ನೈ ಇದೆ ಕಮೆಂಟ್ ಮಾಡಿ, ಆಯಿತಾ? ಓಕೆ, ಇದು ಬೌಲರ್ಸಿಂದ ಕೊಟ್ಟಿರೋದು ಕಾಂಪ್ಲಿಮೆಂಟ್ರಿ ಗಿಫ್ಟ್. ಇನ್ನೂ ಇಷ್ಟೊಂದಿದ್ದಾವೆ, ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ವಿಲ್ ಗೋ ಫಾರ್ ದಿಸ್, ಕಲರ್ಫುಲ್ ಆಗಿದೆ, ವಿವಾಲ್ಡೀಸ್. ಬಾರ್ಕೌಟ್ ಲೌಡ್ ಅಂತ ಇದೆ, ಬೊಗಳೋದೇ ಇಲ್ಲ, ಏನು ಮಾಡೋದು. ಓಟ್ಸ್, ಇದು ಫುಡ್ಡು, ನೇಕೆಡ್ ಓಟ್ಸ್ ಆ್ಯಂಡ್ ವೆಜ್ಜೀಸ್ ಅಂತೆ, ಅಡಲ್ಟ್ ಡಾಗ್ಸಿಗೆ ಅವ್ರದ್ದು ಪ್ರಾಡಕ್ಟ್ ಇದು.
ಬಾರ್ಕಾಟ್ ಲೌಡ್ ಅಂತ ಹೇಳಿ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆ ಡೆಂಟಾಸ್ಟಿಕ್ಸ್ ಚಿಕ್ಕದು ಒಂದೇ ಒಂದು ಕೊಟ್ಟಿದ್ದಾರೆ. ಒಂದು ಪ್ಯಾಕೆಟ್ ಇರೋದು ಒಂದು ಪ್ಯಾಕೆಟು. ಇಲ್ಲ ಅಂದರೆ ದೊಡ್ಡ ಬರುತ್ತೆ, ಒಂದೊಂದೇ ತೊಗೊಳ್ತಾರೋ ಒಂದೊಂದೇ ತೊಗೋಬೋದು. ಇದು ನಾನು ಪ್ರೋಟೀನ್ ಬಾರ್. ನಾನು ಅಂದ್ಕೊಂಡೆ ನಮಗೊಂದು ಪ್ರೋಟೀನ್ ಬಾರ್ ಕೊಟ್ಟಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ನೋಡ್ತೀನಿ, ಇಲ್ಲಿ ಫಾರ್ ಯೂಸ್ ಇನ್ ಡಾಗ್ಸ್ ಓನ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ನಾನು ಖುಷಿಯಾಗ್ಬಿಟ್ಟೆ, ಅಯ್ಯೋ ಪ್ರೋಟೀನ್ ಬಾರ್ ಕೊಟ್ಟಿದ್ದಾರೆ, ನಮ್ಗೆ ತಿನ್ಬೋದು ಅಂತ ಹೇಳಿ. ನೋ ಆ್ಯಡೆಡ್ ಶುಗರ್ ಅಂತೆ. ಹೌದು, ಅದಕ್ಕೆ ಶುಗರ್ ಹಾಕ್ಬಾರ್ದು. ಕ್ರಿಸ್ಮಸ್ ಬಂತಲ್ಲ, ಅದಕ್ಕೆ ಮೇರಿ ಕ್ರಿಸ್ಮಸ್ ಅಂತ ಹಾಕಿ. ಇದು ಅವ್ರದ್ದು ಪ್ಯಾಂಪ್ಲೆಟ್ ಕೊಟ್ಟಿದ್ದಾರೆ. ಇದು ಇದೊಂದು ಫೋಟೋ ತಕ್ಕೊಂಡೆ, ನಾನೇ ಚೆನ್ನಾಗಿ ಕಾಣ್ತೀನಿ. ನಾನಂತೂ ಬೇರೆ ಕಡೆನೇ ಲಕ್ಷ್ಯ ಎತ್ತವಳದು. ಬೇಕಿದ್ದ ಟೈಮಲ್ಲಿ ಗೂಬೆ ಥರ ಮುಖ ನೋಡ್ತಾ ನಿಂತ್ಕೋತಾಳೆ, ಫೋಟೋ ತೆಗಿಯುವಾಗ ಬೇರೆ ಕಡೆ ನೋಡ್ತಾಳೆ. ಅದ್ರ ಜೊತೆನೆ ಬಂತು, ಯಾವ್ದಾವ್ದು ಎದ್ರಲ್ಲಿ ಹಾಕಿದೀವಿ ಅಂತಲೇ ಗೊತ್ತಿಲ್ಲ. ಚೀವ್ ಸ್ಟಿಕ್. ಇದು ಸ್ಕಿನ್ ಆ್ಯಂಡ್ ಕೋಟಿಗಂತೆ. ಓಕೆ, ನೋಡಿ, ಇದು ಇನ್ನೊಂದು ಕಡಲಿಂದ ಈ ಬ್ಯಾಗಲ್ಲಿ ಸಿಕ್ತು. ಹೇಳಿದ್ನಲ್ಲ ಯಾವ ಬ್ಯಾಗಲ್ಲಿದೆ ಗೊತ್ತಿಲ್ಲ ಅಂತ ಹೇಳಿ. ಕಡಲ್ ಅವರು ಇನ್ನೊಂದು 2 ಮಾಡಿಸಿದ್ವಿ, ಆಯ್ತಾ. ಇದು ಬ್ಲೂ ಅಂತ ನಾವು ಬ್ಲೂ ಅಂತಲೂ ಕರಿತೀವಿ, ಗುಡ್ಡು ಅಂತಲೂ ಕರಿತೀವಿ, ಆಯ್ತಾ. ಒಂದೊಂದು ಟೈಮ್ 2 ಕರೆದ್ರೂ ಬರಲ್ಲ ಅವಳು, ಏನು ಮಾಡೋದು ನೋಡಿ. ಯಾವ್ದು ಚೆನ್ನಾಗಿದೆ ಆಮೇಲೆ 2 ತೋರಿಸ್ತೀನಿ, ಕಂಪೇರ್ ಮಾಡಿ, ಆಯ್ತಾ. ಕಡಲೆಲ್ಲ ಇತ್ತಪ್ಪ, ಕಡಲ್ ಹಾಕಿಟ್ಬಿಡಿ ಅಲ್ಲಿ, ತಗೊಳ್ಳಿ. ನೋಡಿ, ಹಿಂಗಾಗತ್ತೆ, ಏನು ಮಾಡೋದು ಅಷ್ಟೆ. ಮತ್ತೇನಾದ್ರು ಸಿಗತ್ತಾ? ಇದೊಂದು ಸಿಕ್ತು, ಕರೆಕ್ಟ್. ಇವನೇ, ದಿಸ್ ಈಸ್ ದ ಗೈ, ಸವಿರಾಜ್. ಚೆನ್ನಾಗಿ ಪೇಂಟ್ ಮಾಡಿದ್ದ ಅಲ್ಲೇ ಅಟ್ ದ ಸ್ಪಾಟ್. ಇವ್ರದ್ದು ಇನ್ಸ್ಟಾಗ್ರಾಮು ಇದೆ. ಓಕೆ, ಇಲ್ಲಿ ಹಿಂದಿದೆ, ಝೂಮ್ ಇನ್ ಮಾಡಮ್ಮ. ಫೋನ್ ನಂಬರ್ ಇದೆ, ಆಮೇಲೆ ಮತ್ತೆ ಇಮೇಲ್ ID ಇದೆ. ಓಕೆ, ಕಾಂಟ್ಯಾಕ್ಟ್ ಮಾಡಿ, ಚೆನ್ನಾಗಿ ಮಾಡ್ತಾರೆ. ನಾವು ಪ್ರಮೋಟ್ ಮಾಡೋಣ ಆರ್ಟಿಸ್ಟ್ಗಳನ್ನು, ತಗೊಳ್ಳೋಣ. ಓಕೆ, ಹಂಗೆ ನಿಧಿ ಸಿಗ್ತಾ ಇದೆ, ಒಂದಾದ್ಮೇಲೆ ಒಂದು. ಏನು ಎಲ್ಲಿದೆ ಅಂತಲೇ ಗೊತ್ತಾಗ್ತದೆ. ಬಾರ್ಕಾಟ್ ಲೌಡ್ ಬ್ಯಾಗ್ ಚೆನ್ನಾಗಿದೆ. ನಮ್ಮ ಚಿನ್ನಿಗೆ ಕೊಟ್ಬಿಡ್ತೀನಿ, ತೊಗೊಂಡೋಗ್ತಾನೆ ಹೊರಗೆ ಹೋಗುವಾಗ. ದಿಸ್ ಇಸ್ ಪೆಟ್ ಕೇರ್ ಬೈ ರೊಸಾರಿ. ಇವ್ರದ್ದು ಇಷ್ಟೊಂದು ಬ್ರ್ಯಾಂಡ್ಸ್ ಇದೆ, ಸೊ ಜಸ್ಟ್ ನೋಡಿ ಆಮೇಲೆ ಹೇಳ್ತೀನಿ. ಸೊ ಜಿಪಿ, ದಿಸ್ ಈಸ್ ಆಲ್ಸೋ ಪೆಡಿಗ್ರಿ ಟೈಪ್. ಸೊ ತುಂಬ ಪೆಡಿಗ್ರಿ ಟೈಪ್ಸ್ ಪ್ರಾಡಕ್ಟ್ಸ್ ಇದ್ದಾವೆ, ನನಗೆ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗ್ತಿರೋದು. ಅಂದರೆ ಹೋಗಿ ಬಂದು 2 ದಿನ ಆಯಿತು ವಿಡಿಯೋ ಮಾಡೋಕ್ಕೆ, ಬಟ್ ಆ ದಿನ ಗೊತ್ತಾಯಿತು. ಓಕೆ, PCG ಅಂತ, ಸ್ಮಾರ್ಟ್ ಹಾರ್ಟ್ ಅಂತ, ಕೆನೈನ್ ಕ್ರೀಕ್, ಫಾರ್ಮ್ಯುಲೇಟೆಡ್ ಇನ್ USA ಅಂತ, ಪೆಡಿಗ್ರಿ ಟೈಪ್. ಓಕೆ, ಸೊ ಅದೇ ಇದು ಬ್ಯಾಗಲ್ಲೇ ಇತ್ತು. ಲೊಜಾಲೋ, ದಿಸ್ ಈಸ್ ಪಪ್ಪಿ ಶಾಂಪೂ. ದಿಸ್ ಈಸ್ ಜೆಂಟಲ್ ಡಾಗ್ ಯಾವುದೂ ಇರಲ್ಲ, ಎಲ್ಲ ತರಲೆ ಮಾಡ್ತಾನೆ ಇರ್ತಾರೆ. ಆಮೇಲೆ ಜೆಂಟಲ್ ಡಾಗ್ ಆ್ಯಂಡ್ ಕ್ಯಾಟ್ ಶಾಂಪೂ ಎರಡಕ್ಕೂ ಆಗುತ್ತೆ ಇದು. ಸೊ ಇದರದ್ದು ಹೆಸರು ಪಪ್ಪಿ ಶಾಂಪೂ ಅಂತ ಇದೆ. ಸೊ ಸ್ಮಾಲ್ ಡಾಗ್ ಇರ್ಬೋದು, ಓಕೆ, ಪಪ್ಪಿಗೆ. ಇದು ಮಿಶೋಟಿಕ್ಸ್ ಅಂತ ಇದೆ, ಡಿಫ್ರೆಂಟ್ ನೇಮ್. ಓಕೆ, ಸೊ ಇದೇನೇನು ಮಾಡುತ್ತೆ, ಪ್ರೊಟೆಕ್ಟ್ ಫ್ರಾಮ್ ಟಿಕ್ ಆ್ಯಂಡ್ ಫ್ಲೀ, pH ಬ್ಯಾಲೆನ್ಸ್ಡ್, ಸಿಲಿಕಾನ್ ಆ್ಯಂಡ್ ಪ್ಯಾರಾಬೆನ್ ಫ್ರೀ. ಸೊ ನೈಸ್. ಟಿಕ್ ಆ್ಯಂಡ್ ಫ್ಲೀಗ್ ಬೇಕಿತ್ತು, ಸೊ ಟ್ರೈ ಮಾಡಿ ನೋಡ್ತೀವಿ ಯೂಸ್ ಆಗುತ್ತೋ ಇಲ್ವೋ ಅಂತ. ಫ್ಲೀ ರಿಪೆಲೆಂಟ್ ಅಂತ ಇದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಮೋಫ್ಲೇಕ್ಸ್. ಇದು ಡಾಗ್ ಆ್ಯಂಡ್ ಕ್ಯಾಟ್ ಎರಡಕ್ಕೂ ಆಗುತ್ತೆ. ಆ್ಯಂಡ್ ಸೊ ಇದು 3 ಥರ ಶಾಂಪೂ ಕೊಟ್ಟಿದ್ದಾರೆ. ಓಕೆ, ಸೊ ಇದರದ್ದು ಯೂಸ್ ಮಾಡಿ ಹೇಳ್ತೀನಿ ಯಾವ ಥರ ಬಂದಿದೆ ಮತ್ತು ಚೆನ್ನಾಗಿ ಯೂಸ್ ಆಗುತ್ತೋ ಇಲ್ವೋ ಅಂತ. ಥ್ಯಾಂಕ್ ಯು ಕಾರ್ಡ್ ಏನೋ ಕೊಟ್ಟಿದ್ದಾರೆ. ಓಕೆ.
So yeah, this is all about pet care by Rosari. Okay. ಇನ್ನೂ 4 ಪ್ಯಾಕ್ ಇದಾವೆ. ಯಾ, ಸೊ ನೆಕ್ಸ್ಟ್ ವಿಲ್ ಗೋ ಟು ಡಾಕ್ಟರ್ ಪಾಸ್. ಓಕೆ, ಇದರಲ್ಲಿ ಏನೇನು ಕೊಟ್ಟಿದ್ದಾರೆ? ಎಷ್ಟು ಕಂದಿದ್ದೆ? 2 ಕೂಪನ್ಸ್. ಯಾ, ಇದು ಅಲ್ಲಿ ವೀಲ್ ಇಟ್ಟಿದ್ರು. ವೀಲ್ ಟರ್ನ್ ಮಾಡಿದಾಗ ಇದು ಬಂತು, ಫ್ರೀ ಹೈಡ್ರೋಥೆರಪಿ ಸೆಷನ್. ಸೊ ಅವಳಿಗೆ ಕರ್ಕೊಂಡೋಗಿ ಹೈಡ್ರೋಥೆರಪಿ ಮಾಡಿಸ್ಕೊಂಬರ್ಬೋದು. ವ್ಯಾಲಿಡಿಟಿ ಮಾರ್ಚ್ 25, 2025ವರೆಗೂ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದರ್ ಅದರ್ ಕೂಪನ್ ಲೈಕ್ ಆ್ಯನ್ಯುವಲ್ ವ್ಯಾಕ್ಸಿನೇಷನ್ 20% ಆಫ್, ಫ್ರೀ ವೆಟ್ ಕನ್ಸಲ್ಟೇಷನ್, 50% ಗ್ರೂಮಿಂಗ್ ಸೆಷನ್ ಇರೋದು. ಸೊ ಇದು ಎಲ್ಲೆಲ್ಲಿದೆ ಇವ್ರದ್ದು? ಇಂದಿರಾನಗರ್, RMV, HSR ಲೇಔಟ್, 3 ಕಡೆ ಇದೆ. ಯಾ, ಸೇಮ್. ಸೊ ಓಕೆ, ಅದ್ರ ಜೊತೆ ಯಾ ಬೌಲ್ ಕೊಟ್ಟಿದ್ದಾರೆ. ಬೌಲ್ 2 ಬಿದ್ದಿದ್ದಾವೆ ಮನೆಯಲ್ಲಿ. ಇದು ಚಿಕ್ಕದಾಗಿದೆ, ಇದಕ್ಕೆಲ್ಲೂ ಸಾಲಲ್ಲ. ನಾವೇನಾದ್ರು ಡೆಕೋರೇಷನ್ ಮಾಡಿಡೋಣ ಅಷ್ಟೆ, ಎಲ್ಲ ನಾವು ಯೂಸ್ ಮಾಡ್ಕೊಳ್ಳೋಣ ಅಷ್ಟೆ. ಮ್ಯೂಸ್ಲಿ ತಿನ್ನೋಕೆ ಚೆನ್ನಾಗಿರುತ್ತೆ. ಯಾ, ಇದು ಮತ್ತೆ ಬೆಲ್ಟ್ ಕೊಟ್ಟಿದ್ದಾರೆ. ಡಾಕ್ಟರ್ ಪಾಸ್ ಅಂತ ಬರೆದಿರೋದು. ಗೋ ಫೆಚ್, ಇದಂತೂ ಹೋಗೋದೇ ಇಲ್ಲ, ಬೊಗಳೋದೇ ಇಲ್ಲ, ಎಲ್ಲಿಂದ ಫೆಚ್ ಮಾಡುತ್ತೆ. ಸೊ ಇಟ್ಸ್ ಇದಕ್ಕೆ ಮ್ಯಾಚ್ ಸೂಟ್ ಆಗಲ್ಲ, ಬಟ್ ಬೆಲ್ಟ್ ಇಸ್ ನೈಸ್, ಕಲರ್ಫುಲ್ ಆಗಿದೆ. ಇದು ಒಂದ್ಸತಿ ಹೊಡೆದು ನೋಡೋಣ ಹೆಂಗತ್ತೆ ಅಂತ ಅವಳಿಗೆ. ಓಕೆ, ಸೊ ಬೆಲ್ಟ್. ಇನ್ನೊಂದು ಏನಿರ್ಬೋದು ಗೆಸ್ ಮಾಡಿ. ಓಕೆ, ಇದು ಸ್ಟಿಕ್ಕರ್ ಅಂಟಿಸಿದ್ದಾರೆ ನಮ್ದು ಅಂತ ಗೊತ್ತಾಗ್ಲಿ ಅಂತ. ಇದು ನೋಡಿ, ಫೋಟೋ ಅವಳದು ಹ್ಯಾಂಡ್ ಸ್ಕೆಚ್ ಮಾಡಿರೋದು. ಅಲ್ಲೇ ಪೇಂಟರ್ ಇದ್ರು, ವಾಸ್ ಡೂಯಿಂಗ್ ಆನ್ ದ ಸೇಮ್ ಸ್ಪಾಟ್. ಚೆನ್ನಾಗಿದೆ ಅಲ್ಲ? ಗೊತ್ತಿಲ್ಲ, ಅವಳ ಥರ ಸ್ವಲ್ಪ ಕಾಣ್ತಿದ್ದಾಳೆ, ಮುಖ ಅಷ್ಟೇ, ಬಟ್ ಬೇರೆ ಏನು ಕಾಣ್ತಿಲ್ಲ, ಬಟ್ ನೈಸ್. ಯಾ, ಇದಿಷ್ಟು ಕೊಟ್ಟರು ಡಾಕ್ಟರ್ ಪಾಸ್ ಕಡೆಯಿಂದ. ಇದು ಫೋಟೋ, ಬೌಲ್. ಅವಳಿಗೆ ತಿನ್ನಕ್ಕಾಗಲ್ಲ, ನಮ್ಗೆ ಮ್ಯೂಸ್ಲಿ ತಿನ್ನಕ್ಕಾಗತ್ತೆ. ಇಲ್ಲಾಂದರೆ ಡೆಕೋರೇಷನ್ ಮಾಡಿ ನೀರು ಹಾಕಿ ಹೂ ಹಾಕಿ ಇಡೋಕ್ಕೂ ಆಗುತ್ತೆ. ಇದು ಕೂಪನ್, ಬೆಲ್ಟ್. ಸೊ ಡಾಕ್ಟರ್ ಪಾಸ್. ಇನ್ನೂ ಎಷ್ಟಿದೆ? ಓಕೆ, ಇದೇ ತೊಗೊಂಡ್ಬಿಡೋಣ. ನಿಮೈಲ್. ಸೊ ದಿಸ್ ಇಸ್ ಎ ಪ್ರಾಡಕ್ಟ್. ಇದೇನಂದರೆ ಹರ್ಬಲ್ ಫ್ಲೋರ್ ಕ್ಲೀನರ್, ಆ್ಯಂಟಿ ಬ್ಯಾಕ್ಟೀರಿಯಲ್, ನೋ ಕೆಮಿಕಲ್ ರೆಸಿಡ್ಯೂ ಆ್ಯಂಡ್ ಫ್ರೆಶ್ ಫ್ರಾಗ್ರೆನ್ಸ್. ಟ್ರೈ ಮಾಡಬೇಕು. ಮನೇಲಿ ಒಂದು ಬೇಕಿತ್ತು, ಫಿನೈಲು ಖಾಲಿಯಾಗಿತ್ತು, ಕೊಟ್ಟರು, ಯೂಸ್ ಮಾಡಿ ನೋಡ್ತೀವಿ. ನ್ಯಾಚುರಲ್ ಆ್ಯಕ್ಷನ್ ಅಂತೆ. ಸೊ ಯಾ, ಇವಳಿಗೂ ಯೂಸ್ ಆಗುತ್ತೆ, ಇಲ್ಲ ಟಿಕ್ಸು ಅದೆಲ್ಲ ಕಡಿಮೆ ಆಗುತ್ತೆ. ಇದವ್ರದ್ದು ಪ್ಯಾಂಪ್ಲೆಟ್. ಎಸ್, ಮತ್ತಲ್ಲಿ ಒಂದು ಕೂಪನ್ ಕೊಟ್ಟಿದ್ದಾರೆ. ನೆಕ್ಸ್ಟು ಯೂಸ್ ಮಾಡ್ಕೋಬೋದು, ಲೈಕ್ ಯು ವಾಂಟ್ ಟು ಪರ್ಚೇಸ್ ಎನಿಥಿಂಗ್ ಅಂತ. ಆಮೇಲೆ ಇದು ಫೋಟೋ ತೋರಿಸ್ಕೊಂಡ್ವಿ, ಇದು ಫ್ರೀ. ಎಲ್ಲ ಕಡೆ ಫೋಟೋ ಫ್ರೀ ಕೊಡ್ತಾಯಿದ್ರು. ಅಲ್ಲೇ ಆನ್ ದ ಸ್ಪಾಟ್ ಫೋಟೋ ತೆಗಿತಿದ್ರು, ಪ್ರಿಂಟ್ ಮಾಡಿಕೊಡ್ತಿದ್ರು. ಚೆನ್ನಾಗಿದೆ ಅಲ್ಲ? ಸೊ ದಿಸ್ ಈಸ್ ಆಲ್ ಅಬೌಟ್ ನಿಮೈಲ್ ಫ್ಲೋರ್ ಕ್ಲೀನರ್. ಓಕೆ, ಅಕ್ಕಿ ಪಕ್ಕದಲ್ಲಿ ಇಡೋಣ. ಇನ್ನೂ 2 ಐಟಮ್ಸ್ ಇದೆ. ನೆಕ್ಸ್ಟ್ ಫರ್ಮಿನಾ ಪೆಟ್ ಫುಡ್ಸ್. ಹ್ಯಾಪಿ ಪೆಟ್ ಹ್ಯಾಪಿ ಯು. ಸೊ ಇದರಲ್ಲಿ ಇವರು ಒಂದು ಐಟಮು, ಇದೊಂದು ಐಟಮು. ಓಕೆ, ಇದು ಸೇಮು. ಇದು ಡಿಫ್ರೆಂಟ್. ಓಕೆ, ಸೊ ಇದು ಬಂದುಬಿಟ್ಟು ವೇಟ್ ಮ್ಯಾನೇಜ್ಮೆಂಟ್ ಅಂತ ಅವ್ರಿಗೆ.
ಅಡಲ್ಟ್ ಡಾಗ್ NND ಕ್ಯೂನಾ ಅಡಲ್ಟ್ ಡಾಗ್ ಮಿನಿ. ಸೊ ಇದರಲ್ಲಿ NND ಓಷಿಯನ್ ಅಂತ ಇದೆ. ಐ ಡೋಂಟ್ ನೋ, ಸಮ್ ಡಿಫ್ರೆಂಟ್ ನೇಮ್ಸೇ ಇದಾವೆ ಇದರಲ್ಲಿ. ನ್ಯೂಟ್ರಿಷನ್ ಸಿಸ್ಟಮ್ ಫಾರ್ ಕಾರ್ನಿವೋರಸ್. ಇದು ಪಪ್ಪಿ ಸ್ಟಾರ್ಟರ್, ಪಪ್ಪಿ ಮಿನಿ, ಪಪ್ಪಿ ಸ್ಟಾರ್ಟರ್ ಎರಡು ಸೇಮ್ ಕಾಣ್ತಿದೆ. ಏನು ಡಿಫ್ರೆನ್ಸು ಗೊತ್ತಿಲ್ಲ. ಫರ್ಮಿನಾ ಪೆಟ್ ಫುಡ್ಸ್ ಇವ್ರು ಕೊಟ್ಟಿದ್ದು. ಸೊ ದೀಸ್ ಆರ್ ದ ಸ್ಯಾಂಪಲ್ ಪ್ರಾಡಕ್ಟ್ಸ್. ಇವ್ರದ್ದೇನು ಬ್ರೌಚರು, ಪ್ರಾಡಕ್ಟ್ ಕ್ಯಾಟ್ಲಾಗ್ ಏನು ಕೊಟ್ಟಿಲ್ಲ, ಸಿಂಪಲ್ ಆಗಿದೆ. ಓಕೆ, ಇದಿಷ್ಟು ದೊಡ್ಡ ಬ್ಯಾಗ್ ಕೊಟ್ಟರು ಲಾಸ್ಟಲ್ಲಿ. ಏನು ಗೊತ್ತಾ, ಇದರಲ್ಲಿ ಬಿಂಗೋ ಚೆಕ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಏನೇನಿದೆ ಅಂದರೆ, ಫಸ್ಟು ರೂಲ್ಸ್ ಕಡೆ ಒಂದು ಸ್ಟಾಲ್ ಹಾಕಿದ್ರು. ಅಲ್ಲಿ ಕರೀನಾ ಕಪೂರ್ ಕಂಡ್ರೆ ಫೋಟೋ ಸೆಲ್ಫಿ ತಕ್ಕೋಬೇಕನ್ನೋ. ಅಲ್ಲೇ ಕಂಡ್ಬಿಟ್ರು, ಎದುರುಗಡೆನೇ ಇದ್ರು. ಸೆಲ್ಫಿ ತಗೊಂಡ್ವಿ. ಇಲ್ಲೊಂದು ಪಾಸ್ ಸ್ಟಿಕ್ಕರ್ ಹಚ್ಚಿದ್ರು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫರ್ಮಿನಾ ಕಡೆಯಿಂದ ಒಂದು ಅಗಿಲಿಟಿ ರಿಂಗ್ ಅಂತ ಒಂದು ಮಾಡಿದ್ರು. ಅಲ್ಲಿ ಹೋಗಿ ಆಟ ಆಡಿಸ್ಬೇಕು ಅಂದರೆ ಇದು ಹೋಗೇ ಇಲ್ಲ. ಸುಮ್ಮನೆ ಹೋಗ್ಬಿಟ್ಟು ಆಟ ಆಡಿದ್ವಿ ಅಂತ ಕರ್ಕೊಂಡ್ಬಿಟ್ಟು ಸ್ಟಿಕ್ಕರ್ ಹೊಡ್ಸ್ಕೊಂಡ್ ಬಂದ್ಬಿಟ್ಟು ಆಯ್ತಾ. ಆಮೇಲೆ ಮಾಸ್ಟರ್ ಕ್ಲಾಸ್, ಅದ್ರ ಎದುರುಗಡೆ ಒಂದು ಫೋಟೋ ತಕ್ಕೊಂಡ್ವಿ, ಅಲ್ಲೊಂದು ಹಾಕಿದ್ರು ಸ್ಟಿಕ್ಕರು. ಸೊ ಈ ಥರ 5-6 ಚೆಕ್ ಲಿಸ್ಟ್ ಇತ್ತು. ಇನ್ನೊಂದು ಕ್ವೇಕಿ ಬೂತ್, ಫೋಟೋ ಬೂತ್, ಇದೆ ಫೋಟೋ ತೋರಿಸಿದ್ನಲ್ಲ ನಿಮ್ಮ ಇಲ್ಲಿ ಫ್ಲೋರ್ ಕ್ಲೀನರ್ದು, ಅಲ್ಲಿ ಫೋಟೋ ಅದೇ ತಕ್ಕೊಂಡಿಲ್ಲ ಒಂದು ಹಾಕಿದ್ರು. ಆಮೇಲೆ ಒಂದು ಕಿಸ್ಸಿಂಗ್ ಬೂತ್ ಇಟ್ಟಿದ್ರು, ಅದಿದೆ ಫೋಟೋ ಮೊಬೈಲಲ್ಲಿ ಅದು. ಸೊ ಅಲ್ಲಿ ಒಂದು ಸ್ಟಿಕ್ಕರ್ ಹಾಕಿದ್ರು. ಅದೆಲ್ಲ ಆದಮೇಲೆ ಲಾಸ್ಟ್ ಗಿಫ್ಟ್ ಕೌಂಟರ್ ಅಂತ ಇಟ್ಟಿದ್ರು. ಅಲ್ಲೋಗಿ ತೋರಿಸಿದ್ಮೇಲೆ ಇಷ್ಟು ದೊಡ್ಡದಾಗ ಒಂದು ಬ್ಯಾಗ್ ಕೊಟ್ಟರು. ಓಕೆ, ಪೆಟ್ ಸ್ಟಾರಿಂದ. ಸೊ ಇದರಲ್ಲಿ ಮಿಕ್ಸ್ ಆಫ್ ಐಟಮ್ಸ್ ಇದೆ, ಪೆಟ್ ಸ್ಟಾರ್ ಅವ್ರದ್ದೇ ಅಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ರೂಲ್ಸ್ ಕಡೆಯಿಂದ ಬಿಸ್ಕಿಟ್ಸ್, ಚಿಕನ್ ಆ್ಯಂಡ್ ಎಗ್. ಆಮೇಲೆ ಫರ್ಮಿನಾ ಕಡೆಯಿಂದ ಸೇಮ್ ಓಷಿಯನ್ ಪ್ರಾಡಕ್ಟ್. ಆಮೇಲೆ ಬೌಲರ್ಸ್ ಕಡೆಯಿಂದ ನ್ಯೂಟ್ರಿಮ್ಯಾಕ್ಸ್. 3 ಫರ್ಮಿನಾ ಕಡೆಯಿಂದ ಪ್ರಾಡಕ್ಟ್ಸ್, 3 ಬೌಲರ್ಸ್ ಕಡೆಯಿಂದ, 3 ಡ್ರೋಲ್ಸ್. ಸೊ ಎಲ್ಲೂ ಪಾರ್ಶಿಯಾಲಿಟಿ ಮಾಡಿಲ್ಲ ಅವರು. ಓಕೆ, ಆಮೇಲೆ ಅಬ್ಸಲ್ಯೂಟ್ ಅಂತ ಇದನ್ನು ಕೊಟ್ಟಿದ್ದಾರೆ. ಈ ಥರ ಎಷ್ಟೊಂದು ಕೊಟ್ಟಿದ್ದಾರೆ ಗೊತ್ತಾ? 1, 2, 3, 4, 5, 6, 11 ಕೊಟ್ಟಿದ್ದಾರೆ. ಇಷ್ಟೆಲ್ಲ ಒಂದು ಬ್ಯಾಗಲ್ಲಿ ಲಾಸ್ಟಲ್ಲಿ ಗಿಫ್ಟ್ ಸೆಂಟರ್ ಅಂತ ಕೊಟ್ಬಿಟ್ರು. ಗಿಫ್ಟ್ ಅಂತ, ಇದು ಚೆಕ್ ಲಿಸ್ಟ್ ಮಾಡಿದ್ದಕ್ಕೆ. ಚೆನ್ನಾಗಿದೆ ಅಲ್ಲ, ಬ್ಯಾಗು ಚೆನ್ನಾಗಿದೆ. ಸೊ ಇದಿಷ್ಟು ಐಟಮ್ಸು. ಐ ಹೋಪ್ ಯಾವುದು ಮಿಸ್ ಆಗಿಲ್ಲ ಅಂತ. ಇದೆಲ್ಲ ಇದರಲ್ಲಿ ಹಾಕ್ಬಿಡೋಣ. ಮಿಸ್ ಆಯ್ತಾ ನೋಡಿ, ಹೇಳಿಲ್ವಾ ಎಲ್ಲೆಲ್ಲಿ ಏನೇನಿರುತ್ತೆ ಏನು ಗೊತ್ತೇ ಇಲ್ಲ. ಅಷ್ಟೊಂದು ಐಟಮ್ಸ್ ಕೊಟ್ಬಿಟ್ಟಿದ್ದಾರೆ. ಇದು ಪಾ ಎಕ್ಸ್ಪ್ರೆಸ್ ಫ್ರಿಡ್ಜ್ ಮ್ಯಾಗ್ನೆಟಾ? ಓ, ಟು ಡೂ ಲಿಸ್ಟು. ಬೆಳಗ್ಗೆ ಒಂದು ವೀಕಿಂದ ಒಂದು ಐಟಮ್ ಬರೆದಿಟ್ಬಿಡಿ, ಬ್ರೇಕ್ಫಾಸ್ಟಿಗೆ ಏನು, ತಿಂಡಿಗೇನು ಅಂತ ಹೇಳಿ ಅಲ್ವಾ, ಬೆಸ್ಟ್ ಆಗಿರುತ್ತೆ. ಸ್ಕ್ಯಾನ್ ಮೀ ಪಾ ಎಕ್ಸ್ಪ್ರೆಸ್, ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಮತ್ತು ವೆಬ್ಸೈಟ್ ಕೊಟ್ಟಿದ್ದಾರೆ ಇಲ್ಲಿ. ನೋಡಿ, ಹಿಂಗೆ ಮಿಸ್ ಆಗಿಬಿಡುತ್ತೆ. ತುಂಬ ಐಟಮ್ಸ್ ಇದ್ರೆ ಗೊತ್ತೇ ಆಗಲ್ಲ ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀವಿ ಅಂತ. ಸೇಮ್ ನಮ್ಮ ಮನೇಲಿ ಬಟ್ಟೆದು ಅಷ್ಟೇ. ಬಟ್ಟೆ ಇಲ್ಲ ಅಂತೀವಿ, ಆದರೂ ಎಲ್ಲಿ ನೋಡಿದ್ರು ಬಟ್ಟೆ ಬಿದ್ದಿರುತ್ತೆ. ಎಲ್ಲಿ ಏನಿರುತ್ತೆ ಅಂತ ಗೊತ್ತಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಐ ಹೋಪ್ ನಿಮ್ಮ ಮನೆಯಲ್ಲೂ ಇದೇ ಕತೆ ಅನಿಸುತ್ತೆ. ನನ್ನ ವೈಫಿಗಂತೂ ಬೆಸ್ಟ್ ಬಟ್ಟೆ ಇದ್ರೂ ಸಾಕಾಗಲ್ಲ, ಬಟ್ಟೆ ಇಲ್ಲ ಅಂತಲೇ ಅಂತಾರೆ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್, ದಿಸ್ ಇಸ್ ಪೆಟ್ ಸ್ಟಾರ್ ಕಡೆಯಿಂದ. ಐ ಡೋಂಟ್ ನೋ, ಅವ್ರು ಬ್ಯಾಗ್ ಕೊಟ್ಟಿದ್ದಾರೆ, ಬಟ್ ಮಲ್ಟಿಪಲ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಗಿಫ್ಟ್ಸ್ ಅಂತ ಕೊಟ್ಟಿದ್ದಾರೆ. ಎಸ್, ಓಕೆ, ಇದಾಯಿತು. ಆಮೇಲೆ ಪಾ ಎಕ್ಸ್ಪ್ರೆಸ್ ಫ್ರಿಡ್ಜ್ ಮ್ಯಾಗ್ನೆಟ್ ಕೊಟ್ಟಿದ್ದಾರಲ್ಲ, ಚೆನ್ನಾಗಿದೆ, ನೈಸ್. ಓಕೆ, ನೋಡಿ, ಒಂದು ಚೇರೇ ತುಂಬಿಡ್ತು, ಅಷ್ಟು ಐಟಮ್ಸ್ ಇತ್ತು. ಐ ಹೋಪ್ ಯಾವುದೂ ಮಿಸ್ ಆಗಿಲ್ಲ ಅಂತ ಇನ್ನು, ಯಾಕಂದರೆ ಈಗ ನಮ್ಮ ಚಿನ್ನಿ ಒಂದಿನ ಅಂತ ಅಂದ್ಕೊಟ್ಲು. ಓಕೆ, ಸೊ ಎಂಟ್ರ್ ಆಗುವಾಗ ಇದು ಒಂದು ಎನ್ವಲಪ್ ಕೊಟ್ಟರು. ಎನ್ವಲಪ್ಪಲ್ಲಿ ಇಷ್ಟೆಲ್ಲ ಐಟಮ್ಸ್ ಇತ್ತು. ಇದು ಇತ್ತು, ಓಕೆ, ಇದು ಅದರಲ್ಲೇ ಇತ್ತು. ಇದು ಕೂಪನ್ ಬುಕ್. ಇದರಲ್ಲಿ ಒಂದು ಎನ್ವಲಪಲ್ಲಿ ಮತ್ತೆ ಪೂಪ್ ಬ್ಯಾಗು ಕೊಟ್ಟಿದ್ರು. ಓಕೆ, ಅಲ್ಲೆಲ್ಲರೂ ಪೂಪ್ ಮಾಡಿತ್ತು, ಏನಾರು ಮಾಡಿತ್ತು ಕ್ಲೀನ್ ಮಾಡೋಕ್ಕೆ ಅಂತ ಕೊಟ್ಟಿದ್ರು. ಸೊ ಇದರಲ್ಲಿ ನೋಡಿ, ಈ ಥರ ಇಷ್ಟೊಂದು ಮಲ್ಟಿಪಲ್ ಬೇರೆ ಬೇರೆ
ಇದು ಸೂಪರ್ ಟ್ರಯಲ್ಸ್ ಕಡೆಯಿಂದ ಕೊಟ್ಟಿದ್ದಾರೆ ಕೂಪನ್ ಬುಕ್ ಇದು. ಓಕೆ, ಸೊ ಸೂಪರ್ ಟ್ರಯಲ್ಸ್ ಏನೇನು ಸರ್ವಿಸಸ್ ಆಯಿತು ಈ ಥರ ಕೂಪನ್ಸ್ ಕೊಟ್ಟಿದ್ದಾರೆ, ಸೊ ಯೂಸ್ ಮಾಡ್ಕೋಬೋದು. ಆಮೇಲೆ ಪೆಟ್ ಸ್ಟಾರ್ ಕಡೆಯಿಂದ ಏನೋ ಒಂದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಕೂಪನ್, ಸೊ ಅದು ಯೂಸ್ ಮಾಡ್ಕೋಬೋದು. ವೆಟರ್ನರಿ ಹಾಸ್ಪಿಟಲ್, ಸೊ ಅವ್ರದ್ದು ಡೋಮ್ಲೂರ್, ಎಲೆಕ್ಟ್ರಾನಿಸಿಟಿ, RMV, ನಾಗರಬಾವಿ, ನಾಲ್ಕು ಕಡೆ ಇದೆ ಇವ್ರದ್ದು. ಓಕೆ, ಸೊ ಇವ್ರದ್ದು 50% ಆಫ್ ಅಂತ ಒಂದು ಕೂಪನ್ ಕೊಟ್ಟಿದ್ದಾರೆ. ಸೇಮ್ ಮಾರ್ಚ್ 2025ವರೆಗೂ ಇದೆ ಕೂಪನ್. ಇದು ಸೆಸನ ಲೈಫ್ ಲೈನ್ ವೆಟರ್ನರಿ ಹಾಸ್ಪಿಟಲ್ ಕಡೆಯಿಂದ ಒಂದು ಫ್ರೀ ಬಾತ್ ಕೂಪನ್ ಕೊಟ್ಟಿದ್ದಾರೆ. ಸೊ ಇದು ಸೇಮ್ ಸೆಸನ ಲೈಫ್ ಲೈನ್ ವೆಟರ್ನರಿ ಹಾಸ್ಪಿಟಲ್ ಕಡೆಯಿಂದ 10% ಆಫ್ ಫ್ಲಾಟ್ ಡಿಸ್ಕೌಂಟ್ ವೌಚರ್. ಸೊ ಇಷ್ಟೆಲ್ಲ ಕೂಪನಲ್ಲಿತ್ತು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಪೆಟ್ಫೆಡ್. ಓಕೆ, ಇಂಡಿಯಾಸ್ ಲಾರ್ಜೆಸ್ಟ್ ಪೆಟ್ ಫೆಸ್ಟಿವಲ್. ಓಕೆ, ಸೊ ಇದು ಇಯರ್ಲಿ ಇರುತ್ತೆ. ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು ಇಲ್ಲಿ. ನನಗೂ ಮುಂಚೆ ಎಲ್ಲ ಹೋಗ್ಬೇಕಂತಿತ್ತು, ಬಟ್ ಆಗಲಿಲ್ಲ ಲಾಸ್ಟ್ ಇಯರ್ ಎಲ್ಲ. ಆಮೇಲೆ ಅದ್ರ ಮೊದಲೇ ಇಯರ್ ಹೋಗ್ಬೇಕಂದ್ರೆ ಆವಾಗ ನಮ್ಮ ಮದುವೆ ಇತ್ತು, ಅದೇ ಟೈಮಲ್ಲಿ ಆಗಲಿಲ್ಲ. ಸೊ ಹಂಗಾಗಿ ಈ ಇಯರ್ ಹೋಗ್ಬೇಕು ಅಂತಾನೆ, ಅದಕ್ಕಂತಾನೆ ಊರಿಂದ ನಾವು ಊರಿಗೆ ಹೋಗಿದ್ರು, ಬೇಗ ಬಂದಿದ್ವಿ ಈ ಫೆಸ್ಟಿವಲಿಗೆ. ನಿಮಗೆಲ್ಲ ಬೋರ್ ಆಗಿಲ್ಲ ಅನಿಸುತ್ತೆ ಇಷ್ಟೊಂದೆಲ್ಲ ಐಟಮ್ಸ್ ತೋರಿಸಿ ಇಷ್ಟೆಲ್ಲ ಮಾತಾಡಿದ್ದು. ಓಕೆ, ಸೊ ನಿಮ್ಮದು ಅಭಿಪ್ರಾಯ ತಿಳಿಸಿ. ಸೊ ಇಷ್ಟೊಂದೆಲ್ಲ ಐಟಮ್ಸು ಯಾವ ರೀತಿನೂ ಪೇ ಮಾಡಿದ್ದೀವಿ ಆಯಿತಾ. ಎಂಟ್ರಿ ಫೀ ಒಬ್ಬೊಬ್ಬರು 500 ರೂಪಾಯಿ. ಅರ್ಲಿ ಬರ್ಡ್ ಟಿಕೆಟ್ಸ್ ತೊಗೊಂಡಿದ್ವಿ 3. ಸೊ ನವಂಬರ್ 22nd, 23rd 24th ಅನ್ಸುತ್ತೆ, ಅವಾಗ ಇಟ್ಕೊಂಡಿದ್ವಿ ಮುಂಚೆನೆ. ಆಮೇಲೆ ಅದೇ ಟಿಕೆಟು ಇದಕ್ಕೆ ಆಯಿತು. ಸೊ ಮತ್ತೆ ಎಕ್ಸ್ಟ್ರಾ ಪೇ ಮಾಡೋದೇನಾಗಿಲ್ಲ. ಇದೆಲ್ಲ ಅಲ್ಲಿಂದನೇ ಫ್ರೀ ಅಂತ ಕೇಳೋಕ್ಕಾಗಲ್ಲ. ಸೊ ಕಾಂಪ್ಲಿಮೆಂಟ್ರಿ ಅಂತ ಕೊಟ್ಟಿದ್ದಾರೆ ಟಿಕೆಟ್ ತೊಗೊಂಡಿದ್ದಕ್ಕೆ. ನೋಡೋಣ, ಚೆಕ್ ಮಾಡಿ ನೋಡ್ತೀನಿ ಎಷ್ಟು ಅಮೌಂಟ್ ಆಗುತ್ತೆ ಬಂದಿರೋದು ಅಂತ. ಐ ಹೋಪ್ 1 ಟಿಕೆಟ್ ಆದರೂ ಕವರ್ ಅಪ್ ಆದರೆ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಪೆಟ್ಫೆಡ್ ಇದಕ್ಕೆ ಫೆಸ್ಟಿವಲ್ ಹೋಗಿದ್ದು ಕೂಡ ವಿಡಿಯೋ ಮಾಡ್ಕೊಂಡಿದ್ದಿದೆ. ಸೊ ಅಲ್ಲೂ ಹಾಕಿದ್ದೀನಿ, ಇಲ್ಲಿ ಐ ಬಟನ್ನಲ್ಲಿ ಇಲ್ಲಿ ಎಲ್ಲ ಒಂದು ಕಡೆ ಬರುತ್ತೆ. ಸೊ ಚೆಕ್ಔಟ್ ಮಾಡಿ ಆಯಿತಾ. ಮತ್ತು ನಂದು ಪೇಜ್ ಇಲ್ಲಿ ತೋರಿಸ್ತಿರುತ್ತೆ. ಓಕೆ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪೆಟ್ಟದಷ್ಟೇ ಅಲ್ಲ, ಲೈಕ್ ಮಿಕ್ಕಿದ್ದು ಕಾರ್ ವಿಡಿಯೋಸು ಎಲ್ಲ ಹಾಕ್ತಾ ಇರ್ತೀನಿ. ತುಂಬ ದಿನ ಆಯಿತು ಕಾರ್ ವಿಡಿಯೋಸ್ ಹಾಕೇ ಇಲ್ಲ. ವೈಫ್ ಬೈತಾನೆ ಇರ್ತಾಳೆ, ಏನೂ ಮಾಡಲ್ಲ ಅಂತೇಳಿ. ಟೈಮೇ ಸಿಗಲ್ಲ ಆಫೀಸ್ ವರ್ಕಿಂದ. ಸೊ ಹಂಗಾಗಿ ಇದಿಷ್ಟೇ ಐಟಮ್ಸ, ಇನ್ನೂ ಇದಾವ ಗೊತ್ತಿಲ್ಲ. ಇಷ್ಟೇನೆ. ಓಕೆ, ಸರಿ, ಇಷ್ಟೇ ಅಂತೆ. ವೈಫ್ ಹೇಳಿದ್ಮೇಲೆ ಮುಗೀತು. ಗೈಸ್, ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ಯಾಕೆ ಮಾಡ್ತಿದ್ದೀನಿ ಅಂದರೆ ಯಾವಾಗಲೂ ನಾನು ಮರ್ತು ಬಿಡ್ತೀನಿ ಯಾವ್ದಾರು ಒಂದು. ನಮ್ಮ ವೈಫು ಹೇಳ್ಕೊಟ್ಟಿದ್ದಾಳೆ, ಹಿಂಗೆ ನೆನ್ಪು ಮಾಡ್ಕೊ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.